ಶ್ರೀ ಚಲಕಂದರಿ ಲಂಕರಿ ಗೌರಿ ಓಂ ಶಂಕರಿ ನಿಗಮತಿ ಗೌಚಕರಿ ಹೋಂಕರಿ ಕೌನಪಟಾಕ್ಷಕರಿ ಮುಕ್ಷಧರಿ ಗಜಾನಂ ಭೂತಗಣಾದಿಸೇವತಂ. ವೀಕ್ಷಕರಿಗೆ ಎಲ್ಲರಿಗೆ ನಮಸ್ಕಾರಗಳು. ಈಗ ನಾನು ರಾಶಿ ಬಗ್ಗೆ ನಿಮಗೆ ತಿಳಿಸೋದೇನೆಂದರೆ ಮೇಷ, ವೃಷಭ, ಮಿಥುನ, ಕರ್ಕಾಟಕ. ಮತ್ತು ನೋಡಬೇಕಂದ್ರೆ ಇವತ್ತು ರಾಶಿ ಪ್ರಕಾರದಲ್ಲಿ ನಿಮಗೆ ಮೇಷ, ವೃಷಭ, ಮಿಥುನ ಈ ಮೂರು ರಾಶಿಗೆ ತುಂಬ ಪವರ್ಫುಲ್ ಆಗಿದೆ. ಈ ಮೂರು ರಾಶಿಯವರು ನಿಮಗೆ ಯಾವ ಥರ ಜೀವನ ಮಾಡಬೇಕು, ಯಾವ ಥರ ಕೆಲಸ ಕಾರ್ಯಗಳು ಮಾಡಬೇಕು, ಯಾವ ಗ್ರಹಗತಿಗಳು ನಿಮಗೆ ಅನುಕೂಲ ಆಗೋಂಥ ಒಂದು ಮಾರ್ಗದರ್ಶನ ಇರುತ್ತಂತ ನಾವು ಖಂಡಿತವಾಗಿ ತಿಳ್ಕೊಳ್ಳೇಬೇಕಾಗುತ್ತದೆ. ಮತ್ತು ನಿಮಗೆ ಈ ರಾಶಿ ಪ್ರಕಾರದಲ್ಲಿ ನಿಮಗೆ ಗುರು ಮಹಾತ್ಮೆಯಾಗಿದ್ದಾನೆ, ಶನಿ ಮಹಾತ್ಮೆಯಾಗಿದ್ದಾನೆ, ಬುಧ ಸ್ಥಾನ ಈ ಸ್ಥಾನದಲ್ಲಿ ನಿಮಗೆ ಯಾವ ಥರ ಟೈಮ್ ಕೆಲಸಗಳು ಮಾಡ್ತಾರಂತ ಮಾರ್ಗದರ್ಶನ ನೋಡಬೇಕಾಗುತ್ತೆ. ಇವತ್ತು ನೋಡಬೇಕಂದ್ರೆ ನಿಮ್ಮ ರಾಶಿ ಪ್ರಕಾರದಲ್ಲಿ ಮೇಷದಲ್ಲಿ ಮಂಗಳ ಅಧಿಪತಿ, ವೃಷಭದಲ್ಲಿ ಶುಕ್ರ ಅಧಿಪತಿ, ಮತ್ತು ನೋಡಬೇಕಂದ್ರೆ ಮಿಥುನ ರಾಶಿಯಲ್ಲಿ ಬುಧ ಅಧಿಪತಿ. ಗ್ರಹಗಳು ಒಂದೊಂದು ರಾಶಿಗೆ ಒಂದೊಂದು ಟೈಮ್ ಎಫೆಕ್ಟ್ ಕೊಡ್ತಾ ಇರ್ತದೆ. ಮೂರು ರಾಶಿ ಇವಾಗ ನಂಬರ್ 1 ಇದೆ. ಮೂರು ರಾಶಿ ಯಾವುದು ತೊಂದರೆಗಳು ಕೊಡ್ತಾ ಇದೆ, ಯಾವುದು ನಿಮಗೆ ಎಫೆಕ್ಟ್ ಕೊಡ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ಆಲೋಚನೆ ಮಾಡಿಕೊಂಡು ಒಂದು ರಾಶಿ ನಕ್ಷತ್ರ ನೋಡ್ಕೊಳ್ಬೇಕಾಗುತ್ತೆ. ಇವತ್ತು 6 ರಾಶಿ ಒಳಗಡೆ 3 ರಾಶಿ ನಂಬರ್ 1 ರಾಶಿಗಳಿದೆ ಮತ್ತು 3 ರಾಶಿಯಲ್ಲಿ ಸ್ವಲ್ಪ ಅಡೆತಡೆಗಳಿದೆ. ಕೈಗೆ ಬಂದಿದ್ದಂಥ ತುತ್ತು ಬಾಯಿಗೆ ಬರಲ್ಲ, ಪ್ರಯತ್ನ ಮಾಡಿದ್ದು ಯಾವುದೋ ಫಲ ಸಿಗೋದಿಲ್ಲ. 3 ರಾಶಿಗಳಿದೆ ಯಾವುದಂತ ನಾನು ಹೇಳ್ತೇನೆ. ಇವಾಗ ಹೇಳ್ತಾ ಇರೋದು ಮೇಷ, ವೃಷಭ, ಮಿಥುನ. ಈ 3 ರಾಶಿಯಲ್ಲಿ ಯಾವ ಗ್ರಹಗಳಿದೆ, ಮಂಗಳ ಗ್ರಹ ಯಾವಾಗಿದೆ, ಶುಕ್ರ ಗ್ರಹ ಯಾಗಿದೆ, ಬುಧ ಗ್ರಹ ಯಾವುದಿದೆ, ಈ 3 ಗ್ರಹಗತಿಗಳಲ್ಲಿ ನಿಮ್ಮ ಕೆಲಸ, ನಿಮ್ಮ ವ್ಯವಹಾರದಲ್ಲಿ ಯಾವ ಥರ ನಮಗೆ ಅಭಿವೃದ್ಧಿ ಆಗ್ಬೋದು, ಏನು ಪ್ರಯತ್ನ ಮಾಡಿದರೆ ನಮಗೆ ಯಾವ ಥರ ನಮಗೆ ಫಲ ಸಿಗ್ಬೋದು, ನಾವು ಯಾವ ಥರ ನಾವು ಸ್ಟೆಪ್ ಬೈ ಸ್ಟೆಪ್ ಮುಂದೆ ಬರ್ಬೋದು, ಅದೆಲ್ಲ ನಾವು ತಿಳ್ಕೊಳ್ಳೇಬೇಕನ್ನೋಂಥ ಒಂದು ಮಾರ್ಗದರ್ಶನ ಇರ್ತದೆ. ಮಂಗಳ ನೋಡಿ ಇವತ್ತು ಅಡುಗೆಗೆ ಸಂಬಂಧಪಟ್ಟಿದಂಥವ್ರಿಗೆ ಭಾಳ ಒಳ್ಳೆಯದಿದೆ ಅಂತ. ಇದು ಮೇಷರಾಶಿ ಪ್ರಕಾರದಲ್ಲಿ ಮಂಗಳ ಅಧಿಪತಿ ಅಂದ್ರೆ ಇವಾಗ ಏನು ಹೇಳ್ಬೇಕಂದ್ರೆ ಅಡುಗೆ ಮಾಡೋರಿದ್ದಾರೆ, ಭಟ್ರು ಇದ್ದಾರೆ. ಮತ್ತು ನೋಡಬೇಕಂದ್ರೆ ಅಗ್ನಿಗೆ ಸಂಬಂಧಪಟ್ಟಿದ್ದು ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿದೆ ಅಂತ ಒಂದು ಮಾರ್ಗದರ್ಶನ ಇರುತ್ತೆ. ಮುಂದೆ ಯಾವುದು ಪ್ರಾಬ್ಲಮ್ ಬರೋದಿಲ್ಲ. 2ನೇ ರಾಶಿ ನಿಮಗೆ ವೃಷಭ ರಾಶಿ. ವೃಷಭ ನಿಮಗೆ ಶುಕ್ರ ಅಧಿಪತಿ ಇರೋವರಿಂದ ನಮ್ಮ ಜೀವನದಲ್ಲಿ ನನಗೆ ಶುಕ್ರ ಅಧಿಪತಿ ಇದ್ದಾನೆ, ನನಗೆ ಗ್ರಹಗತಿಗಳು ಈ ಥರ ಯಾವ ಥರ ಇದೆ, ನನಗೆ ಶುಕ್ರ ಎಲ್ಲಿವರೆಗೆ ನಮಗೆ ತೊಗೊಂಡು ಹೋಗ್ತಾ ಇದ್ದಾನೆ ನೋಡಿ. ಯಾರನ್ನು ಹೇಳಿದ್ರೆ ಇವನಿಗೆ ಒಳ್ಳೆ ಒಂದು ಮನೆ ಕಟ್ತಾ ಇದ್ದಾನೆ, ಸೈಡ್ ತೊಗೊತಾ ಇದ್ದಾನೆ, ಒಂದು ಪ್ರಾಪರ್ಟಿ ಮಾಡ್ತಾ ಇದ್ದಾನೆ, ಒಂದು ಏನಾದರೂ ಒಂದು ವಸ್ತು ತೊಗೊತಾನಂದ್ರೆ ಇವನಿಗೆ ಶುಕ್ರ ಅಧಿಪತಿ ಅಂತ ಹೇಳ್ತಾರೆ ನೋಡ್ರಿ. ಇವಾಗ ಶುಕ್ರ ಅಧಿಪತಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. 3ನೇ ರಾಶಿ ಪ್ರಕಾರದಲ್ಲಿ ಇವತ್ತು ಶುಕ್ರದಲ್ಲಿ ನಾನು ಹೇಳ್ತಕ್ಕಂಥ ವೃಷಭ ರಾಶಿ ಪ್ರಕಾರದಲ್ಲಿ ಬಿಸ್ನೆಸ್ ಹಣಕಾಸಿನ ಬಗ್ಗೆ, ಧನಪ್ರಾಪ್ತಿ ಬಗ್ಗೆ ಇದರಲ್ಲಿ ತುಂಬ ಅನುಕೂಲ ಆಗೋಂಥ ಒಂದು ಮಾರ್ಗದರ್ಶನ ಇರ್ತದೆ. ಮತ್ತು 3ನೇ ರಾಶಿ ನಾವು ಬಂದುಬಿಟ್ಟಂದ್ರೆ ಬುಧ ಅಂತ ಹೇಳ್ತೀವಿ ನಾವು. ಮಿಥುನ ರಾಶಿ ಪ್ರಕಾರದಲ್ಲಿ ಬುದ್ಧಿವಂತ, ಧನವಂತ, ಹಣವಂತ, ಲಕ್ಷ್ಮೀವಂತ ಅಂತ ಹೇಳ್ಬೋದು. ಬುದ್ಧಿ ಇದ್ದರೆ ನಾವು ಏನು ಬೇಕಾದ್ರೆ ಮಾಡ್ಬೋದು ನೋಡಿ. ಒಂದು ಫಸ್ಟ್ ಜ್ಞಾನ ಅಂತ ಹೇಳ್ತೀವಿ, ದೈವಬಲ ಅಂತ ಹೇಳ್ತೀವಿ, ಅದೃಷ್ಟದ ಫಲ ಅಂತ ಹೇಳ್ತೀವಿ. ಅದರಲ್ಲಿಂದ ನಾನು ಹೇಳ್ತಾ ಇದ್ದೇನೆ ಅಂದರೆ ಬುಧ ಅಧಿಪತಿ ಇರುವರಿಂದ ಈ 3 ರಾಶಿಗೆ ಈ ಸ್ಥಾನದಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇವತ್ತು ಪ್ರತಿಯೊಂದು ನಮ್ಮ ಫಾಲೋವರ್ಸ್ ಆಗಿರ್ಬೋದು, ಹೊಸ ಫಾಲೋವರ್ಸ್ ಆಗಿರ್ಬೋದು, ಪ್ರತಿಯೊಂದು ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಪ್ರತಿ ವಾರದಲ್ಲಿ ಮತ್ತು ಡೈಲಿ ನಿಮಗೆ ಕಾರ್ಯಕ್ರಮನೂ ಕೊಡ್ತಾ ಇರ್ತೀವಿ. ಈ ರಾಶಿ ಭವಿಷ್ಯ ಆಗಿರ್ಬೋದು, ಜಾತಕದಲ್ಲೇ ಆಗಿರ್ಬೋದು, ಕುಂಡ್ಲಿ ಆಗಿರ್ಬೋದು, ನಾಮ ನಕ್ಷತ್ರ ಆಗಿರ್ಬೋದು, ಪ್ರತಿಯೊಂದು ಕಾರ್ಯಕ್ರಮವನ್ನು ನಿಮ್ಮ ಕಣ್ಣು ಮೊದಲಿಗೆ ನಾವು ಯೂಟ್ಯೂಬಲ್ಲಿ ಕೊಡ್ತಾ ಇರ್ತೀವಿ. ನೀವು ಸತೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೆ ಒಳ್ಳೆಯದಾಗಬೇಕಂತ ನಮ್ಮ ಮಾರ್ಗದರ್ಶನ. ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ.